ಇದೆಯಾ ಸುಬ್ಬು? ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೊಂಡಿರೋ ಹುಡುಗನೇ ನನ್ನಿಂದ ದೂರ ಆಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡಲಿ? ಈ ಪ್ರೀತಿನ ನಾನು ಹೇಗ್ ಪಡ್ಕೊಳ್ಳಿ? ಪ್ರೀತಿಯ ಕಂದ ಎಂಥ ಸನ್ನಿವೇಶದಲ್ಲೂ ಕುಗ್ಗದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ನಿನ್ನ ಜೊತೆ ಶಕ್ತಿಯಾಗಿ ಅಮ್ಮನ ಆಶೀರ್ವಾದವಿದೆ. ಇಲ್ಲ, ನಮ್ಮಮ್ಮ ನನ್ನ ಜೊತೆ ಇದ್ದಾಳೆ. ನನಗೆ ಧೈರ್ಯ ಕೊಡೋದಕ್ಕೆ ಅಮ್ಮನ ಮಾತುಗಳು ನನ್ನ ಜೊತೆ ಇದೆ. ಅಮ್ಮ ಕೊಟ್ಟಿರೋ ಲೆಟರ್ ನನ್ನ ಹತ್ರ ಇದೆ. ಅಮ್ಮನೇ ನನಗೆ ಬೆಂಬಲವಾಗಿ ನಿಂತಿರುವಾಗ ನಾನು ಯಾಕೆ ಭಯ ಪಡಬೇಕು? ಇಲ್ಲ, ನನ್ನ ಪ್ರೀತಿನ ನಾನು ಹೇಳ್ಕೊತೀನಿ, ನನ್ನ ಪ್ರೀತಿನ ನಾನು ಪಡ್ಕೋತೀನಿ, ನನ್ನ ಪ್ರೀತಿನ ನಾನು ಉಳಿಸ್ಕೋತೀನಿ. ನಾನು ಗೆಲ್ತೀನಿ ಅಮ್ಮ, ನಾನು ಗೆಲ್ತೀನಿ. ನೋಡಿ, ದೊಡ್ಡ ಮನೆ ಬಗ್ಗೆ ಮಾತಾಡ್ಬೇಕಾದ್ರೆ ದೊಡ್ಡಮ್ಮವರೇ ಫೋನ್ ಮಾಡ್ಬಿಟ್ಟಿದ್ದಾರೆ. ಅಮ್ಮೋರೇ. ಹಲೋ ಪದ್ದು, ಹೇಗಿದೀಯಾ? ಮದುವೆ ಸಂಭ್ರಮ ಎಲ್ಲ ಜೋರಾಗಿ ನಡೀತಿದ್ಯಾ? ಏನೋ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ನಡೀತಾ ಇದೆ. ನಡೀಲಿ ನಡೀಲಿ. ಮದುವೆ ನಡೆಯೋ ಜಾಗ ಯಾವುದು ಅಂತ ಗೊತ್ತಾಯ್ತಾ? ಇಲ್ಲ ಅಮ್ಮೋರೆ, ಇನ್ನೂ ಗೊತ್ತಾಗಿಲ್ಲ. ಜಗತ್ತೆಲ್ಲ ಹುಡುಕಿ ಶುಭ ಕಾರ್ಯಕ್ಕೆ ಒಂದು ಒಳ್ಳೆ ಜಾಗನ ನೀವೇ ನೋಡಿರ್ತೀರ ಅಂತ ನಮಗೆ ಗೊತ್ತು. ನೀವು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀರೋ ಅಲ್ಲಿಗೆ ಬರ್ತೀವಿ ಅಮ್ಮೋರೆ. ನಿನ್ನ ನಂಬಿಕೆಗೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ನಿಷ್ಠೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವೀರು ಮದುವೆಗೆ ಅಂತ 1-2-3 ಜಾಗ ನೋಡ್ದ. ಆದರೆ ಅದು ಯಾವುದೋ ಅವನ ಮನಸ್ಸಿಗೆ ಹತ್ರ ಅಂತ ಅನ್ನಿಸ್ಲಿಲ್ವಂತೆ. ಆಗ ನನ್ನ ತಲೆಗೆ ಒಂದು ಜಾಗ ಹೊಳಿತು. ಎಂಥ ಅದ್ಭುತವಾದ ಜಾಗ ಗೊತ್ತಾ ಅದು? ಆ ಜಾಗಕ್ಕೆ ಹೋದರೆ ಏನೋ ಒಂಥರ ಸೆಳೆತ. ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ನಮ್ಮವರೇನೋ ಅಂತ ಅನಿಸೋ ಅಂಥ ಜಾಗ. ಆಹಾ, ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳೋಕ್ಕೆ ಖುಷಿ ಆಗ್ತಿದೆ ಅಮ್ಮೋರೆ. ಅಂತ ಜಾಗ ಯಾವ್ದಮ್ಮೋರೆ? ಅದೇ ರಾಮಾಪುರದ ದೇವಸ್ಥಾನ. ಮೋರೆ, ರಾಮಾಪುರ ದೇವಸ್ಥಾನ ಅಂದ್ರೆ? ಹ್ಞೂ, ನಾನು, ನೀನು, ಶ್ರಾವಣಿ ಎಲ್ಲರೂ ಹೋಗಿದ್ವಲ್ಲ, ಅದೇ ದೇವಸ್ಥಾನ. ಆ ತಾಯಿ ಸನ್ನಿಧಿಲಿ, ಅವಳ ಸಾಕ್ಷಿಲಿ ನನ್ನ ಮೊಮ್ಮಕ್ಕಳ ಮದುವೆ ನಡಿಬೇಕು ಅಂತ ನನ್ನ ಆಸೆ. ಅದಕ್ಕೆ ರಾಮಾಪುರ ದೇವಸ್ಥಾನದಲ್ಲೇ ಮದುವೆ ನಡೆಯೋದು ಅಂತ ನಿಶ್ಚಯ ಆಗಿದ್ದು. ವದ್ದು, ಅಮ್ಮೋರೆ, ಯಾಕೋ ಸುಮ್ಮನಾಗ್ಬಿಟ್ಟೆ? ನಾ ಹೇಳಿದ್ ಕೇಳಿಸ್ತೇನೋ? ಕೇಳಿಸ್ತು ಅಮ್ಮೋರೆ. ಆದರೆ ಇದ್ದಕ್ಕಿದ್ದ ಹಾಗೆ ರಾಮಾಪುರ ದೇವಸ್ಥಾನದಲ್ಲಿ ಮದುವೆ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡ್ತಿದ್ದೀರಾ ಅಮ್ಮೋರೆ? ಯಾಕೆ ಮಾಡಬಾರ್ದು? ಅಂಥ ಒಳ್ಳೆ ಪ್ರಶಸ್ತವಾದ ಜಾಗ ಇನ್ನೆಲ್ಲಿದೆ ಹೇಳು? ದೇವ್ರ ಸನ್ನಿಧಿ, ಶಕ್ತಿ ಕ್ಷೇತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಾಗಲಿ ನನ್ನ ಮೊಮ್ಮಗಳಿಗಾಗಲಿ ಅಲ್ಲಿಗೆ ಹೋಗಿ ಬಂದಾಗ್ಲಿಂದನೂ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಸಂತೋಷ. ಅದಕ್ಕೆ ನನ್ನ ಮೊಮ್ಮಗಳ ಮದುವೆ ಅದೇ ದೇವಸ್ಥಾನದಲ್ಲಾಗಲಿ ಅಂತ ಆಸೆ ಪಟ್ಟೆ. ಅಯ್ಯೋ ಅಮ್ಮವ್ರೆ, ತೊಂದರೆ ಏನಿಲ್ಲ. ಹೊಸ ಜಾಗ, ಹೊಸ ಊರು, ಅದಕ್ಕೆ ಕೇಳಿದೆ ಅಮ್ಮವ್ರೆ. ನೀವೆಲ್ಲರೂ ತೀರ್ಮಾನ ತಗೊಂಡಿದ್ದೀರಿ ಅಂದರೆ ಅದು ನಮಗೂ ಇಷ್ಟನೇ. ಸರಿಯಪ್ಪ, ಹಾಗಿದ್ರೆ ಹಾಗೆ ಆಗಲಿ. ನಾವೆಲ್ಲ ಅಲ್ಲಿಗೆ ಹೊರಡ್ತೀವಿ, ನೀವು ಅಲ್ಲಿಗೆ ಬಂದ್ಬಿಡಿ. ಆಗಲಿ ಅಮ್ಮವ್ರೆ, ಬರ್ತೀವಿ. ನಂದಿನಿ ಅಮ್ಮವರು ಅದೇ ಊರಲ್ಲೇ ಇದ್ದಾರೆ. ಈಗ ನೋಡಿದ್ರೆ ಮದುವೆನೂ ಅಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಏನು ಮಾಡೋದು ರೀ? ಸದ್ಯ ಅಂತೂ ಮದುವೆ ಒಳ್ಳೆ ಜಾಗದಲ್ಲೇ ಆಗ್ತಾ ಇದೆಯಲ್ಲ ರೀ. ಆ ದೇವಸ್ಥಾನ ಅಷ್ಟು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಕಣೆ. ಸಾಕ್ಷಾತ್ ದೇವಿ ಇರೋ ಸನ್ನಿಧಿ ಅದು. ಹೌದಾ?
ಒಳ್ಳೇದಾಯ್ತು ಬಿಡಿ. ಹಾಗಿದ್ರೆ ನಾಳೆ ಸಂಜೆನೆ ಎಲ್ಲರೂ ಹೊಟ್ಬಿಡೋಣ. ರೇ, ಶ್ರೀವಲ್ಲಿ ಮನೆಯವ್ರನ್ನ ಮಗಳು ಅಳಿಯಂದ್ರನ್ನ ಕರೆದಿದ್ರೆ ಚೆನ್ನಾಗಿರ್ತಿತ್ತಲ್ವೇನ್ರಿ? ಅವ್ರನ್ನೆಲ್ಲ ಯಜಮಾನ್ರು ಕರೆದಿದ್ದಾರೆ ಕಣೆ. ಓ, ನಾವೋಗಿ ಕರೆದ್ರೆ ಅವ್ರು ನೊಂದ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಇಂದ್ರಮ್ಮ ಅವ್ರ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ವಿಶಾಲು? ಸರಿ ಸರಿ, ಯಜಮಾನ್ರೆ ಕರೆದಿದ್ದಾರೆ ಅಂದಮೇಲೆ ಬಂದ್ರು ಬರ್ಬೋದು. ಧನಲಕ್ಷ್ಮಿ ಹಳಿಂದ್ರಿಗೆ ಹೇಳ್ಬಿಡು. ಅಲ್ಲಪ್ಪ, ಸ್ವಲ್ಪ ಕೂತ್ ಹೋಗು. ಲೇಟ್ ಆಗಿದೆಯಪ್ಪ, ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಗಳಿಗೆ ಕೂತು ಹೊಂಟ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ಕೂತ್ಕೋ. ಆಚೆ ಹೋಗುವಾಗ ಇಂಥ ಸಕುನಗಳೆಲ್ಲ ಆಗಬಾರ್ದು. ಅಮ್ಮ ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ರೀ, ಕಾಫಿ. ಬೇಡ ಮೇಡಮ್. ಲೋ, ಎಲ್ಲಾರು ಹೊರಡ್ಬೇಕಾದ್ರೆ ಏನಾರು ಕೊಟ್ರೆ ಬೇಡ ಅನ್ಬಾರ್ದು ಕಣ. ಕೂತು ಕುಡಿದ್ಬಿಟ್ಟು ಹೋಗೋ. ಯಾಕೆಲ್ರು ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಾ ನನಗೆ? ಕುತ್ಕೊಂಡು ಕಾಫಿ ಕುಡಿಯೋಕ್ಕಾಗಲ್ಲ. ನಂಗೆ ಟೈಮ್ ಆಗಿದೆ, ನಾನು ಹೋಗ್ತೀನಿ. ಅಯ್ಯೋ ಸುಬ್ರಹ್ಮಣ್ಯ, ಹೋಗ್ತೀನಿ ಅಂತ ಹೇಳ್ಬಾರ್ದು. ಇದೇನ್ರಿ ಹೊರಗಡೆ ಹೋಗುವಾಗ್ಲೂ ಇವ್ನು ಸಿಡಿ ಸಿಡಿ ಅಂತನಲ್ಲ. ಈ ನಡುವೆ ನಮ್ಮ ಮಾತೆ ಕೇಳಲ್ಲ. ಏನಾಗಿದೆ ಅವನಿಗೆ? ಛೇ, ಸುಬ್ಬುಗೆ ತುಂಬ ಬೇಜಾರಾಗಿದೆ. ಅವನ ಮನೇಲಿ ಯಾರ ಮಾತು ಕೇಳ್ತಾ ಇಲ್ಲ. ಹೊರಡುವಾಗ ಈ ರೀತಿ ಎಲ್ಲ ಆಗೋದು ಅಪಶಕುನ ಅಂತ ಅತ್ತೆ ಹೇಳ್ತಾ ಇದ್ದಾರೆ. ದೇವ್ರೆ, ನನ್ನ ಸುಬ್ಬುಗೆ ಏನೂ ಆಗದೆ ಇರಲಿ. ಅವ್ನು ಯಾವಾಗಲೂ ಚೆನ್ನಾಗಿರಬೇಕು. ನಮ್ಮ ಕಾರ್ತಿಕೇಯನಿಗೆ ಬಿಲ್ಕುಲ್ ಈ ಮದುವೆ ಇಷ್ಟ ಇಲ್ಲ. ಅಕಸ್ಮಾತಾಗಿ ಈ ಮದುವೆ ಏನಾದರೂ ನಿಂತರೆ ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆ ಆಗ್ಬೋದು. ಹಂಗೇನಾದರೂ ಆದರೆ ನಾನು ಶ್ರೀವಲ್ಲಿ ಕಡೆ. ಹಂಗಾಗದೆ ಈ ಶ್ರಾವಣಿ ಮೇಡಮ್ ಅವ್ರೇನಾದರೂ ಮದುವೆ ಆಗ್ಬಿಟ್ರೆ ನಾನು ಶ್ರಾವಣಿ ಮೇಡಮ್ ಅವ್ರ ಕಡೆ. ಬದುಕು ಉಯ್ಯಾಲೆ ಇದ್ದ ಹಾಗೆ, ಆಗಾಗ ಆ ಕಡೆ ಈ ಕಡೆ ತೂಗ್ತಾನೇ ಇರಬೇಕು.